ಸಂಚಿಕೆ ಶೂಟ್ನಲ್ಲಿ ಕನಕ ರೆಡಿಯಾಗಿ ಹಾಸ್ಪಿಟ್ಲಿಗೆ ಹೋಗ್ತಾ ಇರ್ತಾಳೆ. ಆಗ ಅದೇ ಸಮಯಕ್ಕೆ ಮೀನಾ ತನ್ನ ತಾಯಿ ಮನೆಗೆ ಬರ್ತಾಳೆ. ಆಗ ಕುಸುಮ ಮೀನನ್ನ ವಿಚಾರಿಸ್ತಾ, ಅಲ್ಲ ಕಣೆ, ಆ ವಿಡಿಯೋ ರಿಲೀಸ್ ಮಾಡಿದ್ ಯಾರು ಅಂತ ಹೇಳಿ ಹುಡುಕ್ಸ್ತಾ ಇದ್ದೀರಂತೆ, ಹೌದಾ ಅಂತ ಹೇಳಿದಾಗ, ಹೌದಮ್ಮ, ಆ ವಿಡಿಯೋ ರಿಲೀಸ್ ಮಾಡಿದ್ ಯಾರು ಅಂತ ಹೇಳಿ ನಾವೇ ಹುಡುಕ್ಸ್ತಾ ಇದ್ದೀವಿ. ಹೌದು, ಈ ವಿಷಯ ನಿನ್ಗೆ ಯಾರು ಹೇಳಿದ್ರು ಅಂತ ಹೇಳಿ ಮೀನಾ ಕೇಳ್ತಾಳೆ. ಆಗ ಕುಸುಮ, ಮಂಜ ಹೇಳ್ದ ಕಣೆ, ಅವನು ಆ ಕಾಗೆ ಸುಬ್ಬನ್ ಹುಡ್ರ ಹತ್ರ ವಿಚಾರಿಸಿದ್ನಂತೆ, ಅವನೇ ಹೇಳಿದ್ದು ಅಂತ ಹೇಳ್ತಿರ್ತಾಳೆ. ಹೌದಮ್ಮ, ಅಷ್ಟು ಜನರ ಮುಂದೆ ನಮ್ಮತ್ತೆ ಮಂಜನ್ ಕಪಾಳಕ್ಕೆ ಚಪ್ಪಲಿ ತಗೊಂಡು ಹೊಡೆದ್ರಲ್ಲ, ಈ ಗಾಯ ಮಾಡಿದ್ ಯಾರು ಅಂತ ಹೇಳಿ ಕಂಡು ಹಿಡಿಲೇಬೇಕು ಅಂತ ಮೀನಾ ಹೇಳ್ತಾ ಇರ್ತಾಳೆ. ಅಲ್ಲ ಕಣೆ, ಆ ವಿಷಯಕ್ಕೆ ನೀವು ನೋವು ಪಟ್ಟಿದ್ದು ಆಯ್ತು, ಸಂಕಟ ಪಟ್ಟಿದ್ದು ಆಯ್ತು, ಮತ್ತೆ ಯಾಕೆ ಕೆರೆದು ಗಾಯನ ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ಕೋತೀರಾ, ಆ ವಿಷಯನ ಅಲ್ಲಿಗೆ ಬಿಡ್ಬೋದಲ್ಲ ಅಂತ ಹೇಳಿದಾಗ, ಇಲ್ಲಮ್ಮ, ಈ ವಿಷಯನ ದೊಡ್ಡದು ಮಾಡಿದ್ ಯಾರು ಅಂತ ಹೇಳಿ ಕಂಡು ಹಿಡಿಲೇಬೇಕು. ನಿಮ್ಮ ಅಳಿಯಂದ್ರು ಗೊತ್ತಲ್ಲ ನಿನ್ಗೆ, ಅವ್ರು ಒಂದು ಕೆಲಸ ಮಾಡ್ಬೇಕು ಅಂತ ಹೇಳಿ ಕೈ ಹಾಕಿದ್ರೆ ಅದನ್ನ ಮಾಡೋವರೆಗೂ ಬಿಡಲ್ಲ ಅಂತ ಮಾತಾಡ್ತಿರ್ತಾಳೆ. ಆಗ ಕನಕ, ಅಮ್ಮ ನಂಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ ಅಂತ ಹೇಳಿ ತಿಂಡಿನ ಅರ್ಧಂಬರ್ಧ ತಿಂದು ಹೊರಡ್ತಾ ಇರ್ತಾಳೆ. ಆಗ ಮೀನಾ, ಅಲ್ಲ ಕಣೆ, ತಿಂಡಿ ತಿಂದು ಹೋಗು ಅಂತ ಹೇಳ್ತಿರುವಾಗ, ಇಲ್ಲ ಅಕ್ಕ, ನಮ್ಮ ಹಾಸ್ಪಿಟ್ಲಿಗೆ ಒಬ್ಬ ಇನ್ಸ್ಪೆಕ್ಟ್ರು ತಮ್ಮ ತಾಯಿನ ಅಡ್ಮಿಟ್ ಮಾಡಿದ್ದಾರೆ, ಅವ್ರು ನೋಡ್ಕೊಳಕ್ ಯಾರು ಇಲ್ಲ, ಆ ಇನ್ಸ್ಪೆಕ್ಟ್ರು ತುಂಬಾ ಬಿಸಿ, ಅದಕ್ಕೋಸ್ಕರ ನಾನೇ ಹೋಗಿ ಅವ್ರನ್ನ ನೋಡ್ಕೋಬೇಕು ಅಂತ ಹೇಳಿದಾಗ, ಒಳ್ಳೆ ಕೆಲಸ ಕನಕ, ಎಲ್ಲ ಅಪ್ಪನ ಗುಣಾನೇ ಅಂತ ಮೀನಾ ಕನಕನ ಹೊಗಳ್ತಾ ಇರ್ತಾಳೆ. ಇಲ್ಲ ಅಕ್ಕ, ಅಪ್ಪನ ಗುಣನೂ ಹೌದು, ಹಾಗೆ ನನ್ನ ಅಕ್ಕನ ದಾರಿನೂ ಹೌದು, ನೀನ್ ನಡೆದು ಬಂದಿರೋ ದಾರಿಯಲ್ಲಿ ನಾನು ಇನ್ನೂ ಆಮೆ ತರ ಹೆಜ್ಜೆ ಇಡ್ತಾ ಇದ್ದೀನಿ ಅಂತ ಕನಕ ಹೇಳ್ತಿರುವಾಗ, ಸರಿ ಆಯ್ತು ಕಣಮ್ಮ, ಒಳ್ಳೇದಾಗ್ಲಿ, ಹೋಗ್ಬಾ ಅಂತ ಹೇಳಿದಾಗ ಕನಕ ಅಲ್ಲಿಂದ ಹೊರಡ್ತಾಳೆ. ಆಗ ಮೀನಾ, ಅಮ್ಮ ಹೊಟ್ಟೆ ತುಂಬಾ ಹಸಿತಾ ಇದೆ, ತಿಂಡಿ ಹಾಕೊಂಬ ಅಂತ ಹೇಳಿದಾಗ ತಿಂಡಿ ಹಾಕೊಂಬಂದು ಕೊಡ್ತಾಳೆ ಕುಸುಮ. ಮೀನಾ ತಿಂಡಿ ತಿಂತಾ ಇರ್ತಾಳೆ. ಅಲ್ಲ ಕಣೆ ಮೀನಾ, ಕನಕ ಓದಿದ್ದು ಆಯ್ತು, ಒಂದು ಒಳ್ಳೆ ಕೆಲಸ ಸೇರಿದ್ದು ಆಯ್ತು, ಅವಳಿಗೊಂದು ಒಳ್ಳೆ ದಾರಿ ಮಾಡಬೇಕು ಅಂತ ಹೇಳಿದಾಗ, ಸರಿ ಆಯ್ತಮ್ಮ, ಅವಳಿಗೊಂದು ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡೋಣ ಅಂತ ಹೇಳಿ ಮೀನಾ ಮಾತಾಡ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಸರಿಯಾಗಿ ಮಂಜು ಅಲ್ಲಿಗೆ ಬರ್ತಾನೆ. ಮೀನಾನ ನೋಡಿ ಖುಷಿಯಾದಂತ ಮಂಜು, ಅಕ್ಕ ನೀನೇ ಅಕ್ಕ ಇಲ್ಲಿ, ನಾನೇ ನಿನ್ಗೆ ಕಾಲ್ ಮಾಡಬೇಕು ಅಂತ ಮಾಡಿದ್ದೆ ಅಂತ ಹೇಳಿದಾಗ, ಏನ್ ವಿಷಯ ಮಂಜು ಅಂತ ಮೀನಾ ಕೇಳ್ತಾಳೆ. ಅಕ್ಕ, ನಮ್ಮ ಪ್ರೊಫೆಸರ್ ಇದಾರಲ್ಲ, ಅವ್ರ ಮಗಳಿಗೆ ಮದುವೆ ಮಾಡಬೇಕು ಅಂತ ಹೇಳಿ ತುಂಬಾ ದಿನದಿಂದ ಗಂಡನ ಹುಡುಕ್ತಾ ಇದ್ರು, ಸಡನ್ ಆಗಿ ಅವ್ರ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆ. ನಾನು ನಮ್ಮಕ್ಕ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ಅಂತ ಹೇಳಿದ್ದೆ, ಅದಕ್ಕೋಸ್ಕರ ಅವರು ನೀನೇ ಡೆಕೋರೇಷನ್ ಮಾಡಬೇಕು ಅಂತ ಹೇಳಿ ನನ್ನ ಹತ್ರ ಹೇಳಿದ್ದಾರೆ. ಹಾಗೆ ಆ ಚೌಟ್ರಿ ಅವರು ನಿನ್ನ ಹೆಸರನ್ನೇ ರೆಫರ್ ಮಾಡಿದಾರಂತೆ, ಅದಕ್ಕೋಸ್ಕರ ನಮ್ಮ ಪ್ರೊಫೆಸರು ನಿಮ್ಮ ಅಕ್ಕನ ಹತ್ರ ಕಾಲ್ ಮಾಡಿಸು ಅಂತ ಹೇಳಿದ್ದಾರೆ, ನಾನು ಕಾಲ್ ಮಾಡ್ಕೊಡ್ತೀನಿ, ಮಾತಾಡ್ತೀಯ ಅಂತ ಹೇಳಿದಾಗ, ಸರಿ ಆಯ್ತು, ಕಾಲ್ ಮಾಡ್ಕೊಡು ಅಂತ ಮೀನಾ ಹೇಳ್ತಾಳೆ. ಆಗ ಮಂಜು ಕಾಲ್ ಮಾಡ್ಕೊಡ್ತಾನೆ. ಮೀನಾ ಪ್ರೊಫೆಸರ್ ಹತ್ರ ಮಾತಾಡಿ, ಸರಿ ಆಯ್ತು ಸರ್, ನಾನು ಬರ್ತೀನಿ ಅಂತ ಹೇಳ್ತಾ ಕಾಲ್ ಕಟ್ ಮಾಡ್ತಾಳೆ. ಹಾಗೆ, ಅಮ್ಮ, ನಾನು ದೊಡ್ಡ ಆರ್ಡರ್ ಅಮ್ಮ, ತುಂಬಾ ದೊಡ್ಡ ಚೌಟ್ರಿ, ನಾನು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದಾಗ, ತಿಂಡಿ ತಿಂದು ಹೋಗಿ ಅಂತ ಹೇಳಿ ಕುಸುಮ ಹೇಳ್ತಾಳೆ. ಇಲ್ಲಮ್ಮ, ನೀನೇ ತಿನ್ನು ಅಂತ ಹೇಳ್ತಾ ಮೀನಾ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಮೀನಾ ಪ್ರೊಫೆಸರ್ ಮಗಳ ಮದುವೆ ಡೆಕೋರೇಷನ್ ಸ್ಕೆಚ್ನ ಬಿಡಿಸ್ತಾ ಇರ್ತಾಳೆ. ಆಗ ಅಲ್ಲಿಗೆ ಸೂರ್ಯ ಬರ್ತಾನೆ. ಆಗ ಮೀನಾ, ರೀ ಬಂದ್ರ, ಯಾಕೆ ಇಷ್ಟೊಂದು ಲೇಟು, ಬನ್ನಿ ಊಟಕ್ಕೆ ಹಚ್ಕೊಡ್ತೀನಿ ಅಂತ ಹೇಳಿದಾಗ, ಮೀನಾ ಮುಖದಲ್ಲಿರೋ ಸಂತೋಷನ ಗಮನಿಸಿದಂತ ಸೂರ್ಯ, ಯಾಕೆ ಇಷ್ಟೊಂದು ಮುಖ ಹೊಳಿತಾ ಇದ್ದೆ ನಿಂದು, ಏನ್ ವಿಷಯ, ಚಂದ್ರನ್ ಚೂಡಾಮಣಿ, ನೀನು ಚಂದ್ರನ್ ಕಜಿನ್ ಸಿಸ್ಟರ್ ತರ ಕಾಣ್ತಿದ್ಯಲ್ಲ ಅಂತ ಹೇಳಿ ಮೀನನ್ನ ಹೊಗಳ್ತಾ ಇರ್ತಾನೆ. ರೀ, ಇವತ್ತು ನನಗೊಂದು ಮದುವೆ ಆರ್ಡ್ರ್ ಸಿಕ್ತು, ಅದು ಫಸ್ಟ್ ಆರ್ಡ್ರು, ಎಷ್ಟು ದೊಡ್ಡ ಆರ್ಡ್ರ್ ಗೊತ್ತಾ, ಇದನ್ನ ಕೊಡಿಸಿದ್ದು ನನ್ನ ತಮ್ಮ ಮಂಜುನೆ ಅಂತ ಹೇಳಿದಾಗ, ಹೌದಾ ಅಂತ ಕೇಳ್ತಿರ್ತಾನೆ ಸೂರ್ಯ. ಹೌದ್ರಿ, ಅವ್ರ ಪ್ರೊಫೆಸರ್ ಇದಾರಲ್ಲ, ಅವ್ರ ಮಗಳ ಮದುವೆಗೆ ದೊಡ್ಡ ಚೌಟ್ರಿ, ಅದ್ರ ಫುಲ್ ಡೆಕೋರೇಷನ್ ನಾನೇ ಮಾಡೋದು ಅಂತ ಹೇಳಿದಾಗ, ಅಲ್ಲ ಕಣೆ, ಇಂಥ ಡೆಕೋರೇಷನ್ ಎಲ್ಲ ನೀನು ಮೊದಲೇ ಮಾಡಿದ್ಯಲ್ಲ ಅಂತ ಹೇಳಿದಾಗ, ಇಲ್ಲ ರೀ, ಅದನ್ನೆಲ್ಲ ನಾವು ಬೇರೆಯವ್ರ ಸಹಾಯ ತಗೊಂಡು ಮಾಡಿದ್ವಿ, ಫಸ್ಟ್ ಟೈಮ್ ನಾನೊಬ್ಳೇ ಇತ್ತು ದೊಡ್ಡ ಡೆಕೋರೇಷನ್ ಮಾಡ್ತಾ ಇರೋದು ಅಂತ ಹೇಳಿ ಖುಷಿಯಿಂದ ಹೇಳ್ತಾ ಇರ್ತಾಳೆ. ಹಾಗೆ ಇದನ್ನೆಲ್ಲ ಮಾಡೋಕೆ 4.5 ಲಕ್ಷ ದುಡ್ಡು ಖರ್ಚಾಗುತ್ತೆ, 20,000 ಅಡ್ವಾನ್ಸ್ ಬೇರೆ ಕೊಡ್ತೀನಿ ಅಂತ ಹೇಳಿದ್ದಾರೆ, ನಾವು ಕೆಲಸ ಮುಗಿಸೋಕೆ 70,000 ಬೇಕು, ಇನ್ನೂ 50,000 ಬೇಕಾಗುತ್ತೆ ಅಂತ ಹೇಳಿ ಮಾತಾಡ್ತಿರ್ತಾಳೆ ಮೀನಾ. ಆಗ ಸೂರ್ಯ, ಅಲ್ಲ ಕಣೆ, ಹುಂಡಿನ ಒಡೆದು ತಗೊಳ್ಳೋಣ ಬಿಡು ಅಂತ ಹೇಳಿದಾಗ, ರೀ, ಹುಂಡಿಲಿ ಅಷ್ಟೊಂದು ದುಡ್ಡಿಲ್ಲ ರೀ, ಮೊನ್ನೆ ಶ್ರುತಿ ರವಿ ಆನಿವರ್ಸರಿಗೂ ಅದರಲ್ಲಿ ದುಡ್ಡು ತೆಗ್ದಿದ್ದೀವಿ, ಹಾಗೆ ಅಜ್ಜಿ ತಾತನ ಕೊಡೋಕೆ ಅಂತ ಹೇಳಿ ತುಂಬ ಸರಿ ದುಡ್ಡು ತೆಗ್ದಿದ್ದೀವಿ, ಅದರಲ್ಲಿ ಅಷ್ಟೊಂದು ದುಡ್ಡಿರಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗಿದ್ರೆ ಏನು ಮಾಡೋದು ಅಂತ ಹೇಳಿ ಸೂರ್ಯ ಮೀನಾ ಯೋಚಿಸ್ತಾ ಇರುವಾಗ, ಮೀನಾಗೆ ಒಂದು ಐಡಿಯಾ ಬರುತ್ತೆ. ರೀ, ನನ್ನ ಮನಸ್ಸಲ್ಲಿ ಏನೋ ಒಂದು ಓಡ್ತಾ ಇದೆ, ಹೇಳ ಅಂತ ಹೇಳಿದಾಗ, ಏನು ಅಂತ ಕೇಳ್ತಾನೆ ಸೂರ್ಯ. ರೀ, ರವಿ ಶ್ರುತಿ ಹತ್ರ ಸಹಾಯ ಕೇಳಿದ್ರೆ ಹೇಗಿರುತ್ತೆ ಅಂತ ಹೇಳಿದಾಗ, ನೋಡ್ ಮೀನಾ, ನಾನು ರವಿ ಹತ್ರ ಯಾವತ್ತೂ ದುಡ್ಡಿನ ಸಹಾಯನ ಕೇಳಿಲ್ಲ, ಈ ಪೆಂಗೆ ಯಾವಾಗಲೂ ನಮ್ಮ ದುಡ್ಡು ತಗೊಂಡು ಹೋಗ್ತಾ ಇದ್ದ, ಹಾಗೆ ನಾವೆಷ್ಟೇ ಒಂದೇ ಕುಟುಂಬದವರಾದ್ರೂ ಒಂದೇ ಮನೆಯವರಾದ್ರೂ ದುಡ್ಡಿನ ವಿಷಯ ಅಂತ ಬಂದಾಗ ಮುಜುಗರ ಆಗತ್ತೆ ಕಣೆ. ಹಾಗೆ ಈಗ ರವಿ ಒಬ್ನೇ ಇಲ್ಲ, ಅವನಿಗೆ ಮದುವೆ ಬೇರೆ ಆಗಿದೆ ಅಂತ ಸೂರ್ಯ ಹೇಳ್ತಿರ್ತಾನೆ. ರೀ, ಒಂದು ಕೆಲಸ ಮಾಡ್ತೀನಿ, ನಾನೇ ಶ್ರುತಿ ಹತ್ರ ಹೋಗಿ ಕೇಳ್ತೀನಿ, ಅವ್ರು ಹೇಳ್ತಿದ್ರು ನಿಮ್ಗೆ ಏನೇ ಸಹಾಯ ಬೇಕಿದ್ರು ನನ್ನ ಹತ್ರ ಸಂಕೋಚ ಬಿಟ್ಟು ಕೇಳಿ ಮೀನಾ ಅಂತ, ನಾನೇ ಒಂದ್ಸಲ ಕೇಳಿ ನೋಡ್ಲಾ ಅಂತ ಹೇಳಿ ಮೀನಾ ಕೇಳ್ತಿರುವಾಗ, ಬೇಡ, ನೀನೊಬ್ಳೇ ಕೇಳೋದು ಬೇಡ, ರವಿ ಬಂದಿದ್ದಾನ, ನಾನು ನೀನು ಇಬ್ರು ಹೋಗಿ ಕೇಳೋಣ ಅಂತ ಸೂರ್ಯ ಹೇಳಿದಾಗ, ಸರಿ ಆಯ್ತು, ಮೊದಲು ನೀವು ಊಟ ಮಾಡಿ ಆಮೇಲೆ ಕೇಳೋಣ ಅಂತ ಹೇಳಿ ಸೂರ್ಯನ್ಗೆ ಊಟಕ್ಕೆ ಹಚ್ಚೋಕಂತ ಹೋಗ್ತಾಳೆ ಮೀನಾ.
ರೂಮಲ್ಲಿ ರವಿ ಶ್ರುತಿ ಲ್ಯಾಪ್ಟಾಪ್ ಅಲ್ಲಿ ಫಿಲ್ಮ್ ನೋಡ್ತಾ ಇರ್ತಾರೆ. ಫಿಲ್ಮ್ ಚೆನ್ನಾಗಿಲ್ಲ, ನಾನು ನೋಡಲ್ಲ ಅಂತ ಹೇಳಿ ಶ್ರುತಿ, ಇಲ್ಲ ತುಂಬಾ ಚೆನ್ನಾಗಿದೆ, ನಾನು ನೋಡ್ತೀನಿ, ನಿನಗಿಷ್ಟ ಆದ್ರೆ ನೋಡು, ಇಲ್ಲ ಅಂದ್ರೆ ಬೇಡ ಅಂತ ಹೇಳಿ ರವಿ. ಹೀಗೆ ಇಬ್ರು ಒಬ್ರಿಗೊಬ್ರು ಜಗಳ ಆಡ್ತಾ ಪಿಲ್ಲೋ ತಗೊಂಡು ಉದ್ದಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಸೂರ್ಯ ಮೀನಾ ರೂಮಿಗೆ ಬರ್ತಾರೆ. ಸೂರ್ಯ ಮೀನನ್ನ ನೋಡ್ದಂತ ರವಿ ಶ್ರುತಿ, ಓ ಬನ್ನಿ, ಏನ್ ವಿಷಯ ಸೂರ್ಯ ಅವ್ರೆ ಅಂತ ಕೇಳಿದಾಗ, ಒಂದ್ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು ಅಂತ ಹೇಳ್ತಿರ್ತಾನೆ ಸೂರ್ಯ. ಏನ್ ವಿಷಯ ಮೀನಾ ಮರಿ ಅಂತ ಹೇಳಿ ಶ್ರುತಿ ಕೇಳ್ತಾಳೆ. ಶ್ರುತಿ, ನನ್ಗೊಂದು ದೊಡ್ಡ ಮದ್ವೆ ಆರ್ಡರ್ ಸಿಕ್ಕಿದೆ, ತುಂಬಾ ದೊಡ್ಡ ಚೌಟ್ರಿ, 4.5 ಲಕ್ಷದ ಆರ್ಡರ್ ಅಂತ ಹೇಳಿದಾಗ, ಓ ಒಳ್ಳೆ ವಿಷಯ, ನೀವು ತುಂಬಾ ಡೆಕೋರೇಷನ್ ಮಾಡ್ತೀರಾ, ಆಲ್ ದ ಬೆಸ್ಟ್, ಈ ಆರ್ಡರ್ನ ಕೈ ಬಿಡ್ಬೇಡಿ, ಮಾಡ್ಕೊಳ್ಳೇಬೇಡಿ ಅಂತ ಹೇಳಿದಾಗ, ಮಿಸ್ ಮಾಡ್ಕೋಬಾರ್ದು ಅಂತಾನೆ ನಿಮ್ಮ ಹತ್ರ ಬಂದಿದೀವಿ ಮೈಕು ಅಂತ ಹೇಳಿದಾಗ, ಈ ವಿಷಯ ಸೂರ್ಯ ಅವ್ರೆ ಅಂತ ಹೇಳಿ ಶ್ರುತಿ ಕೇಳ್ತಾಳೆ. ಆಗ ಮೀನಾ, ಅದು ಶ್ರುತಿ, ನನ್ಗೆ ಈ ಕೆಲ್ಸನ ಮುಗಿಸೋಕೆ ಒಂದ್ ಸ್ವಲ್ಪ ದುಡ್ಡು ಶಾರ್ಟೇಜ್ ಆಗಿತ್ತು, ಅದಕ್ಕೋಸ್ಕರ ಅಂತ ಹೇಳ್ತಿರ್ತಾಳೆ. ಆಗ ಸೂರ್ಯ, ನೋಡ್ರವಿ, ಮೀನಾ ಜೊತೆ ಕೆಲಸ ಮಾಡೋರ್ಗೆ ದುಡ್ಡು ಆಮೇಲೆ ಕೊಟ್ರು ನಡೆಯುತ್ತೆ, ಆದ್ರೆ ಈ ಹೂವನ್ನ ಲಾಟ್ ಅಲ್ಲಿ ತಗೋತೇವಲ್ಲ, ಅವ್ರಿಗೆ ಮೊದಲೇ ದುಡ್ಡನ್ನ ಸೆಟಲ್ ಮಾಡ್ಬೇಕು, ಅದಕ್ಕೋಸ್ಕರ ಒಂದ್ 50,000 ದುಡ್ಡು ಶಾರ್ಟೇಜ್ ಆಗಿತ್ತು, ಅದಕ್ಕೋಸ್ಕರ ಸ್ವಲ್ಪ ದುಡ್ಡನ್ನ ಅದ್ಲು ಬದ್ಲು ಮಾಡ್ಕೊಳೋಣ ಅಂತ ಬಂದ್ವಿ, ನಿಮ್ಗೆ ನಂಬಿಕೆ ಇದ್ರೆ ಮಾತ್ರ ದುಡ್ಡು ಕೊಡಿ, ಇಲ್ಲ ಅಂದ್ರೆ ಅದೇ ಕೆಟ್ಟ ಸಿನಿಮಾನ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಸೂರ್ಯ ಮೀನಾ ಅಲ್ಲಿಂದ ಹೊಡ್ತಾ ಇರ್ತಾರೆ. ಆಗ ಶ್ರುತಿ, ಇರಿ ಸೂರ್ಯ ಅವ್ರೆ ಒಂದ್ ನಿಮಿಷ ಅಂತ ಹೇಳಿದಾಗ ರವಿ ಶ್ರುತಿ ಮುಖಾನ ನೋಡ್ತಿರ್ತಾನೆ. ನೋಡ್ ರವಿ, ಮೀನಾ ಅವರು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ, ಅವ್ರ ಮೇಲೆ ನನ್ಗೆ ನಂಬಿಕೆ ಇದೆ, ಹಾಗೆ ಇದೇ ರೀತಿ ಅವ್ರಿಗೆ ಒಳ್ಳೊಳ್ಳೆ ದೊಡ್ಡ ಆರ್ಡರ್ಗಳು ಸಿಗುತ್ತೆ ಅಂತ ಹೇಳಿ ಖುಷಿಯಿಂದ ಹೇಳ್ತಾ ಇರ್ತಾಳೆ. ನೋಡ್ ರವಿ, ನಾನು ಅವ್ರಿಗೆ ದುಡ್ಡು ಕೊಡ್ಬೇಕು ಅಂತ ತೀರ್ಮಾನ ಮಾಡಿದೀನಿ, ನೀನೇನ್ ಹೇಳ್ತೀಯ ಅಂತ ಹೇಳಿದಾಗ, ಅಯ್ಯೋ ನಾನ್ ಕೊಡ್ತೀನಿ, ಅವರು ನಮ್ಮ ಅತ್ತಿಗೆ ಅಂತ ಹೇಳಿ ರವಿ ಹೇಳ್ತಾ ಇರ್ತಾನೆ. ಇಲ್ಲ, ಮೊದಲು ನಾನ್ ಕೊಡ್ಬೇಕು ಅಂತ ಪ್ಲಾನ್ ಮಾಡಿದ್ದು ಅಂತ ಹೇಳಿ ದುಡ್ಡು ಕೊಡೋಕ್ಕೋಸ್ಕರ ರವಿ ಶ್ರುತಿ ಮತ್ತೆ ಜಗಳ ಆಡ್ತಾ ಇರ್ತಾರೆ. ಆಗ ಅದನ್ನ ನೋಡಿ ಸೂರ್ಯ ಮೀನಾಗೆ ತುಂಬಾ ಖುಷಿ ಆಗುತ್ತೆ. ಆಗ ಶ್ರುತಿ, ಮೀನಾ ಅವ್ರೆ, ದುಡ್ಡು ಈಗ್ಲೇ ಕೊಡ್ಬೇಕಾ ಅಥವಾ ನಾಳೆ ಕೊಟ್ರೆ ನಡೆಯುತ್ತೆ ಅಂತ ಹೇಳಿದಾಗ, ನಾಳೆ ಕೊಡಿ ಪರವಾಗಿಲ್ಲ ಅಂತ ಹೇಳಿದಾಗ, ಇಲ್ಲ ಈಗ್ಲೇ ಕಳಿಸ್ತೀನಿ ಅಂತ ಹೇಳಿ ಶ್ರುತಿ ದುಡ್ಡು ಕಳಿಸ್ತಾಳೆ. ಹಾಗೆ ರವಿನೂ ದುಡ್ಡು ಕಳಿಸ್ತಾನೆ. ಸೂರ್ಯ, ತುಂಬಾ ಥ್ಯಾಂಕ್ಸ್ ಕಣೋ ರವಿ ಅಂತ ಹೇಳಿದಾಗ, ಅಲ್ಲ ಕಣೋ ಸೂರ್ಯ, ನಾನು ಓದ್ತಿರುವಾಗ ನನ್ಗೆ ಎಷ್ಟು ಸಾರಿ ದುಡ್ಡು ಕಳ್ಸಿಲ್ಲ ಕಣೋ, ಅಪ್ಪ ಕಳ್ಸೋದ್ರ ಜೊತೆ ನೀವು ದುಡ್ಡು ಕಳಿಸ್ತಾ ಇದ್ದೆ, ನೀ ನನ್ನ ಹತ್ರ ದುಡ್ಡು ಕೇಳಿದ್ದು ನನ್ ಸೌಭಾಗ್ಯ ಕಣೋ ಅಂತ ಹೇಳಿ ಸೂರ್ಯನ ಹೊಗಳ್ತಾ ಇರ್ತಾನೆ ರವಿ. ಆಗ ಮೀನಾ, ತುಂಬಾ ಥ್ಯಾಂಕ್ಸ್ ಶ್ರುತಿ, ಇವರಾದ್ರೆ ಅಣ್ಣ ತಮ್ಮಂದಿರು, ಆದ್ರೆ ನೀವು ನನಗೋಸ್ಕರ ದುಡ್ಡು ಕಳ್ಸಿದ್ರಲ್ಲ, ತುಂಬಾ ಥ್ಯಾಂಕ್ಸ್ ಅಂತ ಹೇಳಿದಾಗ, ಯಾಕೆ ಮೀನವ್ರೆ, ನಾವಿಬ್ರು ಸಿಸ್ಟರ್ಸ್ ಅಲ್ವಾ, ಈ ರೀತಿ ಥ್ಯಾಂಕ್ಸ್ ಹೇಳಿ ನನ್ನ ದೂರ ಮಾಡ್ತೀರಾ ಅಂತ ಹೇಳಿದಾಗ, ಹಾಗಲ್ಲ ಶ್ರುತಿ, ನೀವು ತುಂಬಾ ಒಳ್ಳೆಯವರು ಅಂತ ಹೇಳ್ತಿರ್ತಾಳೆ ಮೀನಾ. ಆಗ ಸೂರ್ಯ, ನೋಡಮ್ಮ ಮೈಕಮ್ಮ, ನೀನು ಬಾಯಲ್ಲಿ ಮಾತ್ರ ಮೈಕು, ಆದ್ರೆ ನಿನ್ನ ಹಾರ್ಟು ಕೇಕಮ್ಮ ಅಂತ ಹೇಳಿ ಶ್ರುತಿನ ಹೊಗಳ್ತಾ ಇರ್ತಾನೆ. ಹಾಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಸೂರ್ಯ ಮೀನಾ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಕಸ್ತೂರಿ ಮನೆಯಲ್ಲಿ ಶಾಂತಿ ಸ್ಟೂಡೆಂಟ್ಸ್ ಹಾಗೆ ಹೊಸದಾಗಿ ಸೇರಿದಂತಹ ವಿಶಾಲಾಕ್ಷಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ. ವಿಶಾಲಾಕ್ಷಿ ಡ್ಯಾನ್ಸ್ ಮಾಡ್ತಿರೋದನ್ನ ನೋಡಿದಂತ ಶಾಂತಿ, ಅಲ್ಲ ನೀವು ಹೊಸದಾಗಿ ಸೇರಿದ್ರು, ಇಷ್ಟು ಚೆನ್ನಾಗಿ ಎಲ್ಲ ಇಷ್ಟು ಬೇಗ ಕಲ್ತ್ಕೊಂಡ್ಬಿಟ್ರಲ್ಲ ಅಂತ ಹೇಳಿದಾಗ, ಅದೇ ಮಾಸ್ಟರ್ ಹೇಳಿದ್ನಲ್ಲ, ಚಿಕ್ಕ ವಯಸ್ಸಿನಿಂದಲೇ ಸ್ಕೂಲು ಕಾಲೇಜು ಡ್ಯಾನ್ಸು ಅಂತ ಹೇಳಿ, ಇದಕ್ಕೆಲ್ಲ ಕಾರಣ ನೀವೇ ಮಾಸ್ಟರ್, ನಿಮ್ ನಾಲ್ಗೆನೇ ವೀಣೆ, ನೀವು ನಾಟ್ಯ ಪ್ರವೀಣೆ, ನಿಮ್ಮಂತ ಟೀಚರು ನನ್ನ ಗುರು ಆದ್ಮೇಲೆ ನಾನು ಕಲಿದಿದ್ರೆ ಹೇಗೆ, ನನ್ನ ಆಸೆನ ಈಡೇರಿಸ್ಕೊಳ್ತಿದ್ರೆ ಹೇಗೆ ಅಂತ ವಿಶಾಲಾಕ್ಷಿ ಹೇಳಿದಾಗ, ನಾನು ಹೀಗೆ ಚಿಕ್ಕ ವಯಸ್ಸಿನಿಂದನೇ ಎಲ್ಲ ಕಲ್ತಿದ್ದು, ಆದ್ರೆ ಈ ಮದ್ವೆ ಮಕ್ಕಳು ಅಂತ ಎಲ್ಲ ಆದ್ಮೇಲೆ ಬಿಟ್ಬಿಟ್ಟೆ, ಈಗ ಗೆಜ್ಜೆ ಕಟ್ಟು ಅಂತ ಟೈಮ್ ಬಂದಿದೆ ನೋಡಿ ಅಂತ ಹೇಳಿ ಶಾಂತಿ ಹೇಳ್ತಾ ಇರ್ತಾಳೆ. ಅದೇ ಸಮಯಕ್ಕೆ ವಿಶಾಲಾಕ್ಷಿಗೆ ಒಂದು ಫೋನ್ ಬರುತ್ತೆ. ಆಗ ಕಸ್ತೂರಿ, ನೀವು ಫೋನ್ ಬರ್ತಾ ಇದೆ ನೋಡಿ ಅಂತ ಹೇಳಿದಾಗ, ಪರವಾಗಿಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದೀನಿ, ಆಮೇಲೆ ಕಾಲ್ ಪಿಕ್ ಮಾಡ್ತೀನಿ ಅಂತ ಹೇಳಿ ವಿಶಾಲಾಕ್ಷಿ ಹೇಳಿದಾಗ, ಪರವಾಗಿಲ್ಲ ಮಾತಾಡ್ಕೊಂಡು ಬನ್ನಿ ಅಂತ ಹೇಳಿ ಶಾಂತಿ ಹೇಳಿದಾಗ, ಮಾತಾಡ್ಬೋದಾ ಮಾಸ್ಟರ್ ಅಂತ ಹೇಳ್ತಾ ವಿಶಾಲಾಕ್ಷಿ ತನ್ನ ಫೋನ್ನ ತಗೊಂಡು ಹೊರಗಡೆ ಹೋಗ್ತಾಳೆ. ಹಾಗೆ ಏನ್ ವಿಷಯ ಅಂತ ಹೇಳಿ ತನ್ನ ಹುಡುಗನ್ನ ಕೇಳಿದಾಗ, ಅದೇ ಅಕ್ಕ, ನಮ್ಮ ರೆಗ್ಯುಲರ್ ಕಲ್ಯಾಣ ಮಂಟಪ ಇದೆಯಲ್ಲ, ಅದರಲ್ಲಿ ಇದೇ ತಿಂಗಳ 16ನೇ ತಾರೀಕಿಗೆ ಒಂದು ಮದ್ವೆ ಇದೆ, ತುಂಬಾ ದೊಡ್ಡ ಮದ್ವೆ ಅಂತ ಹೇಳಿದಾಗ, ಅದಕ್ಕೆ ಅಕ್ಕ ನನಗೆ ಫೋನ್ ಮಾಡಿದೆ, ಆ ಲಕ್ಷ್ಮಿಗೆ ಹೂ ಕೊಡೋಕೆ ಹೇಳು, ಹಾಗೆ ನಮ್ಮ ಹುಡುಗರ್ನೆಲ್ಲ ಆ ಡೇಟಿಗೆ ಅಲ್ಲಿಗೆ ಬರೋಕೆ ಹೇಳು ಅಂತ ಹೇಳಿದಾಗ, ಅಯ್ಯೋ ಅಕ್ಕ, ನನ್ನ ವಿಷಯನ ಪೂರ್ತಿಯಾಗಿ ಕೇಳಿಸ್ಕೊ ಅಕ್ಕ, ಆ ಆರ್ಡ್ರು ನಮಗೆ ಸಿಕ್ಕಿಲ್ಲ ಅಂತ ಹೇಳಿದಾಗ ವಿಶಾಲಾಕ್ಷಿಗೆ ಶಾಕ್ ಆಗುತ್ತೆ. ಏನೋ ಹೇಳ್ತಿದ್ಯಾ ಅಂತ ಹೇಳಿದಾಗ, ಹೌದಕ್ಕ, ಈಗಲೂ ಆ ಮೀನಾ ಹೆಸರೇ ಮುಂದೆ ಬರ್ತಾ ಇದೆ, ಆರ್ಡ್ರು ಮೀನಾಗೆ ಸಿಕ್ಕಿದೆ ಅಂತ ಹೇಳಿದಾಗ ಬೇಜಾರು ಮಾಡ್ಕೋತಾಳೆ ವಿಶಾಲಾಕ್ಷಿ.
ಆಗ ವಿಶಾಲಾಕ್ಷಿ ಹುಡುಗ ಅಕ್ಕ ಮ್ಯಾನೇಜರ್ ಹತ್ರ ನಮ್ಮ ಹುಡ್ರನ್ನ ಕರ್ಕೊಂಡು ಹೋಗಿ ಹೆದರ್ಸ್ಲಾ ಅಂತ ಕೇಳಿದಾಗ ಬೇಡ ಇದನ್ನ ನಾನು ನನ್ನ ಸ್ಟೈಲಲ್ಲೇ ಡೀಲ್ ಮಾಡ್ತೀನಿ ಅಂತ ಹೇಳ್ತಾ ಕಾಲ್ ಕಟ್ ಮಾಡ್ತಾಳೆ. ಹಾಗೆ ಬೇಜಾರು ಮಾಡ್ಕೊಂಡು ಒಳಗಡೆ ಬರ್ತಾಳೆ. ಒಳಗಡೆ ಬಂದ ವಿಶಾಲಾಕ್ಷಿನ ನೋಡಿದಂತ ಕಸ್ತೂರಿ ಹಾಗೂ ಶಾಂತಿ, ಅಲ್ಲ ನೀವು ಇಷ್ಟೊತ್ತನ ಚೆನ್ನಾಗೇ ಇದ್ರೆ ಈಗೇನಾಯ್ತು ಏನ್ ವಿಷಯ ಅಂತ ಕೇಳಿದಾಗ ಮತ್ತೆ ಬೇಜಾರು ಮಾಡ್ಕೊಂಡು ನಿಂತ್ಕೊಂಡಿರ್ತಾಳೆ. ಆಗ ಶಾಂತಿ ನೀವೆಲ್ಲ ಹೋಗಿ ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಹೇಳಿ ಸ್ಟೂಡೆಂಟ್ಸ್ನೆಲ್ಲ ಹೊರಗಡೆ ಕಳಿಸ್ತಾಳೆ. ಆಗ ಮತ್ತೆ ವಿಶಾಲಾಕ್ಷಿನ ವಿಚಾರಿಸ್ತಾಳೆ. ಆಗ ವಿಶಾಲಾಕ್ಷಿ ಕಸ್ತೂರಿ ಮುಖಾನ ನೋಡ್ತಾಳೆ. ಹೋಗಿ ಕಸ್ತೂರಿ ಅವ್ರಿಗೊಂದು ಸ್ವಲ್ಪ ನೀರ್ ತಗೊಂಬ ಅಂತ ಹೇಳಿದಾಗ ನಾನು ನಿನ್ನೆ ನಿಮ್ ಸೊಸೆನ ನೋಡ್ದೆ, ಅವಳು ನಿಮ್ ಬಗ್ಗೆ ಮಾತಾಡ್ತಾ ಇದ್ಲು ಅಂತ ಹೇಳಿದಾಗ ಯಾರು ನನ್ನ ಸೊಸೆ? ಓ ರೋಹಿಣಿ ಅಲ್ಲ, ಅದೇ ಹೂ ಮಾಡ್ತಾರಲ್ಲ ಅವರು ಅಂತ ಹೇಳಿದಾಗ ಓ ಅವಳನ್ನ ಯಾಕೆ ನನ್ನ ಸೊಸೆ ಅಂತ ಹೇಳ್ತೀರಾ ಅಂತ ಹೇಳಿ ಮೀನಾ ಬಗ್ಗೆ ಮಾತಾಡ್ತಿರ್ತಾಳೆ ಶಾಂತಿ. ನೀವ್ ಯಾಕೆ ಅವಳನ್ನ ಈ ರೀತಿ ಬೈತೀರಾ ಅಂತ ಹೇಳಿ ನನ್ಗೆ ಇವಾಗ ಗೊತ್ತಾಯ್ತು ಅಂತ ಹೇಳ್ತಿರ್ತಾಳೆ. ಆಗ ಅಲ್ಲಿಗೆ ಬಂದ ಕಸ್ತೂರಿ ನೀರ್ ಕೊಟ್ಟು ನೋಡಿ ಮೀನಾ ಆ ತರ ಹುಡುಗಿ ಅಲ್ಲ, ಅವಳು ಯಾರ ಬಗ್ಗೆನೂ ಆ ರೀತಿ ಹಗುರವಾಗಿ ಮಾತಾಡಲ್ಲ, ಸ್ವಲ್ಪ ನೋಡ್ಕೊಂಡು ಮಾತಾಡಿ ಅಂತ ಹೇಳಿ ವಿಶಾಲಾಕ್ಷಿಗೆ ಬೈತಿರ್ತಾಳೆ. ಆಗ ಶಾಂತಿ ಬಂದ್ಬಿಟ್ಲು ಆ ಮೀನನ್ ಗುಣಗಾನ ಮಾಡಕ್ಕೆ. ಹೋಗಿ ಅವ್ರು ಟೆನ್ಷನ್ ಅಲ್ಲಿ ಇದ್ದಾರೆ, ಹೋಗಿ ಒಂದ್ ಲೋಟ ಕಾಫಿ ಮಾಡ್ಕೊಂಬ ಅಂತ ಹೇಳಿ ಕಸ್ತೂರಿಗೆ ಬೈದು ಒಳಗಡೆ ಕಳಿಸ್ತಾಳೆ.